ಕಾಂತರಾಜ್ ವರದಿಗೆ ಸಂಬಂಧಪಟ್ಟಂತೆ ಯಾವಾಗ ನಿರ್ಧಾರ ಪ್ರಕಟ ಮಾಡ್ತೀವಿ? ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಿಲ್ಲ. ಈಗ ವರದಿ ಸ್ವೀಕಾರ ಮಾಡಿದ್ದೀವಿ, ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು. ತಂದ್ಮೇಲೆ ಚರ್ಚೆ ಆದ್ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಎಲ್ಲರೂ ಅಭಿಪ್ರಾಯ ಎಲ್ಲ ಸೇಕರಣೆ ಮಾಡಿ ತೀರ್ಮಾನ ಮಾಡ್ತೀವಿ. ಮನೆಯಲ್ಲಿ ನಿನ್ನೆ ಒಂದು ಸಭೆ ಆಗಿದೆ ಸರ್. 3 ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ, ತಮ್ಮ ಸ್ಥಾನಕ್ಕೇನೋ ಇಳಿಸಬೇಕು ಅನ್ನುವಂಥದ್ದು ನಡೆದಿದೆ ಅಂತ ಸರ್. ಹೌದಾ ಸರ್? ಯಾರು ನಿನ್ಗೆ ಹೇಳ್ದವ್ರು ಯಾರಪ್ಪ? ಚರ್ಚೆ ನಿನ್ಗೆ ಆಯ್ತು. ಚರ್ಚೆಗಳು ಮಿನಿಸ್ಟರ್ಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಕರ್ಕೊಂಡು ಊಹಾಪೋಹ ಮಾಡೋದ ನೀನು? ಈಗ ಕೇಳ್ರಿ, ಇಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನ ಒಬ್ರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ತರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಸುಳ್ಳು ಆರೋಪಗಳು, ಗೊತ್ತಾಯ್ತಾ? ಆಲ್ರಿ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ